ವಿವಾಹ. ಸೂರ್ಯ ಅವ್ರು ನಮ್ಮನ್ನ ಮನೆ ಕರ್ಕೊಂಡು ಹೋದ್ರು ಜೀವನ ಪೂರ್ತಿ ಅವ್ರ ತಮ್ಮನ್ ತಾವು ಕ್ಷಮಿಸ್ಕೊಳ್ಳೋದಿಲ್ಲ. ಅವ್ರ ಎದುರಿಗಿದ್ರು ಅವ್ರಿಗೆ ಪ್ರತಿ ಕ್ಷಣ ಅವ್ರಿಗೆ ಅದನ್ನೇ ನೆನಪು ಮಾಡ್ಕೊಡ್ತಿರ್ತೀಯ. ನೀನ್ ಸೂರ್ಯ ಅವ್ರ ಜೀವನದಿಂದ ಶಾಶ್ವತವಾಗಿ ದೂರ ಹೋದ್ರೇನೆ ಒಳ್ಳೇದು. ಹೋಗು ಆರ್ತಿ, ಹೋಗು. ಸರ್, ಇವರಿಬ್ಬರನ್ನ ಎಲ್ಲಾದ್ರೂ ನೋಡಿದ್ದೀರಾ ಸರ್? ಇಲ್ಲೇ ಕುಂತಿದ್ರು, ಮೈಸೂರು ಬಸ್ ಹತ್ತವ್ರು ನೋಡಿ ಸರ್. ಸರ್, ಮೈಸೂರು ಬಸ್ ಯಾವ ಕಡೆ? ನನ್ನ ಮಗಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ಕೊತೀನಿ. ದಯವಿಟ್ಟು ಅವಳನ್ನ ಬಿಡಿ. ಅವಳು ದೊಡ್ಡ ತಪ್ಪು ಮಾಡ್ಬಿಟ್ಟಿದ. ಇದರಲ್ಲಿ ಆರ್ತಿದ ಏನು ತಪ್ಪಿಲ್ಲಮ್ಮ. ಸೂರ್ಯ ಮಾಡಿರೋ ತಪ್ಪಿಂದ ಆರ್ತಿ ನಡ್ಕೊಂಡಿದ್ದಾಳೆ ಅಷ್ಟೇ. ನೋಡಿ, ಗಂಡನ ಪ್ರೀತಿ ಇಲ್ಲದೆ ಯಾವ ಹೆಂಡತಿನೂ ಸಂಬಂಧ ಮುಂದುವರ್ಸಕ್ ಸಾಧ್ಯ ಇಲ್ಲ. ಅವನು ಮೊಂಡತನದಿಂದ, ಮೂರ್ಖತನದಿಂದ ಆದಿ ಅನಾಹುತಕ್ಕೆ ನಾನು ಕೇಳಬೇಕು. ದಯವಿಟ್ಟು ನನ್ನ ಕ್ಷಮಿಸಮ್ಮ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಮ್ಮ ಆರ್ತಿನೇ. ಇಲ್ಲಮ್ಮ, ನನ್ನ ಮಗ ಸೂರ್ಯ ಈ ಸಂಬಂಧ ಉಳಿಸ್ಕೊಳ್ಳೋದ್ರಲ್ಲಿ ಸೋತೋದ. ಅಪ್ಪ, ರವಿ, ಆರ್ತಿ ಆದಿತ್ಯ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತೇನ? ನಾನು ಸೂರ್ಯನ ಹತ್ರ ಮಾತಾಡಿದೆ. ಆರ್ತಿ ಬಸ್ ಸ್ಟ್ಯಾಂಡಲ್ಲೇ ಇದ್ರಂತೆ. ಇವನು ಹೋಗೋ ಅಷ್ಟೊತ್ತಿಗೆ ಅವ್ರು ಅಲ್ಲಿಂದ ಹೊರಟೋಗಿದ್ದಾರೆ ಅಂತ ಹೇಳಿದ್ರು. ಅವರು ಮೈಸೂರು ಕಡೆ ಹೋಗಿರ್ಬೋದು ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಹೇಳಿದ್ರಂತೆ. ಹೌದು, ಆರ್ತಿ ತನ್ನ ಮನಸ್ಸಿಗೆ ನೋವಾದಾಗೆಲ್ಲ ಆ ತಾಯಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ಲು. ಆ ತಾಯಿ ಸೂರ್ಯ ಆರ್ತಿನ ಬೇರೆ ಮಾಡಲ್ಲ. ಈ ಸಂಬಂಧನ ಅಷ್ಟು ಸುಲಭವಾಗಿ ಮುರಿದೋಗಕ್ಕೆ ಆ ತಾಯಿ ಬಿಡಲ್ಲ. ಅಮ್ಮ, ಸಕ್ಕತ್ತಾಗಿದೆ. ತಾಯಿ ಚಾಮುಂಡಿ, ನಾನಿನ್ ಬಾಗ್ಲಿಗೆ ಬರ್ತಾ ಇದ್ದೀನಿ. ನೀನ್ ನನಗೆ ಸರಿಯಾದ ದಾರಿ ತೋರಿಸ್ತೀಯ ಅನ್ನೋ ಭರವಸೆ ಮೇಲೆ ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ.
ಅದಿ ಅದಿ ನಿಂತ್ಕೋ. ಅದಿ ನಾನು ಬರ್ತೀನಿ. ಅದಿ ಒಂದ್ ನಿಮಿಷ. ಅಮ್ಮ ಅಮ್ಮ ನಂಗೆ ಚೂಸು. ಏ ಅದಿ ನಿಂತ್ಕೋ. ಅದಿ ನಿಂತ್ಕೋ. ಅದಿ ಅಮ್ಮ ಈ ಕಡೆ ನೋಡ್ಬೇಡ. ಸರಿ, ಬೇಗ ಮಾಡು. ಅಮ್ಮ ಅಪ್ಪ ನಮ್ಮನ್ನ ಹಿಡಿಯಕ್ಕಾಗಲ್ಲ, ನಾವೇ ಗೆಲ್ತೀವಿ. ಅಲ್ವಾ? ಅಮ್ಮ ಹೇಳಿ ಅಮ್ಮ. ಅಮ್ಮ ಹೇಳಿ. ಅಮ್ಮ ಹೇಳಿ. ಅಮ್ಮ ಎದ್ದೇಳಮ್ಮ. ಅಮ್ಮ ಎದ್ದೇಳು. ಅಮ್ಮ ಎದ್ದೇಳು. ಅಮ್ಮ ಎದ್ದೇಳಮ್ಮ. ಅಮ್ಮ ಹೇಳಿ. ಅಮ್ಮ ಹೇಳಿ. ಅಮ್ಮ ಏನಾಯ್ತು ಹೇಳಿ ಅಮ್ಮ. ಅಮ್ಮ ಹೇಳಿ. ಹೇಳಿ ಅಮ್ಮ ಹೇಳಿ. ಅಮ್ಮ ಹೇಳಿ. ಅಮ್ಮ ಬಸ್ ಬರೋಟಿತ್ತು ಹೇಳಿ ಅಮ್ಮ. ಅಮ್ಮ ಹೇಳಿ. ಅಮ್ಮ ಹೇಳಿ. ಅಯ್ಯೋ ಅಮ್ಮಂಗ್ ನೀರಾದ್ರೂ ಕೊಡ್ಬೋದು. ಅಯ್ಯೋ ನೀರೆಲ್ಲ ಚೆಲ್ಲೋಯ್ತು. ಅಮ್ಮ ಅಮ್ಮ ನೀರ್ ಬೇಡಮ್ಮ. ಅಪ್ಪ 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 ಅಪ್ಪ. ಅಂಕಲ್ 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 ಪ್ಲೀಸ್ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಿ ಅಂಕಲ್. ನಮ್ಮ ಅಮ್ಮ ಅಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ನಿಮ್ಮಮ್ಮ? ಅಲ್ಲಿದ್ದಾರೆ, ಬನ್ನಿ ಹೇಳ್ತೀನಿ.
ಜೊತೆಗೆ ಮಗು ಬೇರೆ. ಮಗು ಬೇಡ ಅಂದ್ರೆ ಬೇಕಾದಷ್ಟು ಆಸ್ಪತ್ರೆಗಳಿವೆ. ಸೂರ್ಯ ಅವರೇ, ಸೂರ್ಯ ಅವರೇ, ನೋಡಿ, ನೀವು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ. ಪೇಷಂಟ್ ಹೆಸರು? ಆರ್ತಿ. ಬ್ಲಡ್ ಗ್ರೂಪು? ಓ ಪಾಸಿಟಿವ್. ಆಮೇಲೆ ಅವ್ರಿಗೆ ಪೆನ್ಸಿಲಿನ್ ಅಂದರೆ ಅಲರ್ಜಿ. ನೀವು ಅವ್ರ ಹಸ್ಬೆಂಡಾ? ಮದುವೆ ಆಗ್ತೇನಣ್ಣ? ಸಖಿ ಸಖಿ ನೀಯಾರು ಸಿಹಿ 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 ಬೇಜಾರು. ನೀನ್ ಸಂಗೀತಕ್ಕೋಸ್ಕರ ಹೋಗ್ತಿದ್ಯೋ ಅಥವಾ ಅವಳಿಗೋಸ್ಕರ ಹೋಗ್ತಾ ಇದೆಯೋ? ಮದುವೆ ಮನೆಯೇ ಬಿಟ್ಟು ಓಡ್ ಬಂದ್ಯಾ? ಹೋಗ್ಲಿ ಬಿಡು. ಈಗ ಅದೆಲ್ಲ ಮಾತಾಡಿ ಏನ್ ಪ್ರಯೋಜನ? ಸಮಯ ಮೀರೋಗಿದೆ. ಇಲ್ಲ ಶಶಾಂಕ್, ತಡ ಆಗಿಲ್ಲ. ನೀನು ಒಪ್ಪದಾದ್ರೆ ಈಗಲೂ ಕೂಡ. ಇಲ್ಲ ಆರ್ತಿ, ತಡ ಆಗಿದೆ. ಇವತ್ತು ನೀನು ಮಾಡಿರೋದಕ್ಕೆಲ್ಲ ಬೆಲೆ ತೆರತೀಯ. ಇಷ್ಟು ದಿವಸ ನನ್ನ ಪ್ರೀತಿ ನೋಡಿದ್ದೆ, ಇನ್ನು ಮೇಲೆ ನನ್ನ ದ್ವೇಷ ಏನು ಅಂತ ನೋಡ್ತೀಯ. ಆದಿತ್ಯ ನಿನ್ನ ಮಗ ಆಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿನ್ನ ಕೊಳಕ ರಕ್ತ ಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಆದಿತ್ಯ ನನ್ನ ಮಗ. ತನ್ನ ಜೀವದ ಬಗ್ಗೆ ಯೋಚನೆ ಮಾಡಿದೆ. ಆದಿತ್ಯನ ಜೀವ ಕಾಪಾಡಿದ್ದು ಸೂರ್ಯ. ಆದಿತ್ಯನ ತಂದೆ ಸೂರ್ಯ. ಇದು ನನ್ನ ಮಗನ ಪರಿಚಯ. ಹಾಯ್. ಹಾಯ್. ನಾನು ನಿಮ್ಗೆ ಹೇಳಿಲ್ವಾ, ನೀವು ನಮ್ಮ ಅಮ್ಮಂಗೆ ಸಹಾಯ ಮಾಡಿದ್ರೆ ನಾನು ನಿಮ್ ಫ್ರೆಂಡ್ ಆಗ್ತೀನಿ ಅಂತ? ನೀವು ತುಂಬಾ ಒಳ್ಳೆಯರು, ಸೇಮ್ ನಮ್ಮ ಅಪ್ಪನ ತರ. ನಮ್ಮಪ್ಪ ತುಂಬಾ ಒಳ್ಳೆಯರು, ಅವ್ರನ್ನ ತುಂಬಾ ಪ್ರೀತಿಸ್ತಾರೆ. ಅವ್ರನ್ನ ಕರಾಟೆನೂ ಹೇಳ್ಕೊಟ್ಟಿದ್ದಾರೆ. ಯಾಯ್. ನಿಮ್ಮಪ್ಪ ಎಲ್ಲಿ? ಅಪ್ಪ ಇಲ್ಲಿಲ್ಲ. ಅಪ್ಪನ ಜೊತೆ ನಾವು ಕಳ್ಳ ಪೊಲೀಸ್ ಆಡ್ತಾ ಇದೀವಿ ಅಂತ ಅಮ್ಮ ಹೇಳಿದ್ರು. ನಿಮ್ಮ ಅಪ್ಪನ ಫೋನ್ ನಂಬರ್ ಇದೆಯಾ ನಿನ್ನ ಹತ್ರ?
920 ಮರ್ತೋಯ್ತು. ಎಕ್ಸ್ಕ್ಯೂಸ್ ಮೀ, ಹೇಳಿ ಡಾಕ್ಟರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಬನ್ನಿ. ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನೀ ಇಲ್ಲೇ ಕೂತಿರು. ಓಕೆ ಓಕೆ ಫ್ರೆಂಡ್. ಓಕೆ. ಡಾಕ್ಟರ್, ಆರ್ತಿಯವ್ರ ಆರೋಗ್ಯ ಹೇಗಿದೆ? ಚಿಂತೆ ಮಾಡೋಂಥದ್ದೇನೂ ಇಲ್ಲ. ಆದರೆ ನಿಮ್ಗೊಂದು ಸಿಹಿ ಸುದ್ದಿ ಇದೆ. ನಿಮ್ಮ ಹೆಂಡತಿ ತಾಯಿ ಆಗ್ತಾ ಇದ್ದಾರೆ. ಇದೇನಿದು ಗಾಬರಿ ಆಗ್ಬಿಟ್ರಲ್ಲ? ಇದ್ರಲ್ಲಿ ಸ್ವಲ್ಪ ಔಷಧಿಗಳನ್ನ ಬರ್ದಿದ್ದೀನಿ, ತಗೊಂಬನ್ನಿ. ನನಗೆ ಆರ್ತಿ ಬಗ್ಗೆ ತುಂಬಾ ಸಿಟ್ಟು ಬರ್ತಾ ಇದೆ. ಫೋನ್ ಕೂಡ ತಗೊಂಡು ಹೋಗಿಲ್ಲ ಅವಳ ಜೊತೆಗೆ. ಯಾರಾದ್ರೂ ಹೀಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ತಾರ? ಪಾಪ ಸೂರ್ಯ ಅವರು ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ ಗೊತ್ತಾ? ಸೂರ್ಯನ ಬಗ್ಗೆ ಕೂಡ ಯೋಚನೆ ಮಾಡಿಲ್ಲ ನೋಡಿ ಅವಳು. ಪಾರ್ಟಿಯಿಂದ ಆದಿತ್ಯನ ಕರ್ಕೊಂಡು ಹಾಗೆ ಹೋಗಿದ್ದಾಳೆ. ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ನೀವು ಸ್ವಲ್ಪನೂ ಕಿವಿ ಮೇಲೆ ಹಾಕೊಳ್ದೆ ಏನ್ರಿ ಅಂತ ಗನಂದಾರಿ ಕೆಲಸ ಮಾಡ್ತಾ ಇದ್ದೀರಾ? ಅದು ಶೋಭಾ, ಕೆಲವು ಪೇಮೆಂಟ್ಸ್ ಎಲ್ಲ ಬ್ಯಾಲೆನ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಡ ಅಂತ. ಆರ್ತಿ ಬಗ್ಗೆ ನನಗೆ ಯೋಚನೆ ಇಲ್ಲ ಅಂತ ಏನಿಲ್ಲ. ಅವ್ರ ಬಳಗದವ್ರಿಗೆ, ಅವ್ರ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಆರ್ತಿ ಅಲ್ಲಿಗೆ ಬಂದ ತಕ್ಷಣ ನನಗೆ ಫೋನ್ ಮಾಡು ಅಂತ. ನಾನು ಸ್ವಲ್ಪ ಈ ಪೇಮೆಂಟ್ಸ್ ಎಲ್ಲ ಪೇ ಮಾಡಿ ಬಂದ್ಬಿಡ್ತೀನಿ. ಏನ್ರಿ ನೀವು? ಏನ್ ಚಿಕ್ಕ ಮಗು ಅಂತ ಅನ್ಕೊಂಡಿದ್ರ ದಡ ಬಡ ಬಡ ಅಂತ ಓಡಾಡಕ್ಕೆ? ಆ ಮಗನ್ ಮೇಲಿನ ಮೋಹದಿಂದ ನನ್ನ ಹತ್ರನೇ ಸುಳ್ಳು ಹೇಳಕ್ ಶುರು ಮಾಡಿದ್ದೀರಾ ನೀವು? ಶಶಾಂಕು ನಮ್ಮ ಮಗ ತೊಂದ್ರಲ್ಲಿದ್ದಾನೆ, ಸಹಾಯ ಮಾಡಿದ್ರೆ ಏನ್ ತಪ್ಪು? ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನಮ್ಗಿರೋದು ಒಂದೇ ಸಂತಾನ, ಅದು ಆರ್ತಿ ಅಂತ. ಶಶಾಂಕು ನಮಗೂ ಯಾವುದೇ ಸಂಬಂಧ ಇಲ್ಲ. ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ಅದನ್ನ ನೋಡಿ ನಾನ್ ಮಾತ್ರ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಅರ್ಥ ಆಯ್ತಾ? ಹಲೋ ಶೋಭಮ್ಮ, ನನಗೆ ಕ್ಷಮಿಸಿ. ಆರ್ತಿ ಅವ್ರನ್ನ ನಾನು ಎಲ್ಲಾ ಕಡೆ ಹುಡುಕ್ತೆ, ಆದ್ರೆ ಎಲ್ಲೂ ಅವ್ರ ಸುಳಿವೇ ಇಲ್ಲ. ಯಾವಾಗ ಅವ್ರಿಗೆ ನನ್ನ ಅಗತ್ಯ ಇತ್ತೋ ಅವಾಗ್ಲೇ ನಾನು ಅವ್ರ ಜೊತೆ ಇಲ್ಲ. ಈ ವಿಷಯಕ್ಕೆ ನನ್ಗೂ ದುಃಖ ಆಗ್ತಿದೆ ಶೋಭಮ್ಮ. ನಮ್ಮ ಈ ಮಗುನ ನಾನು ಸ್ವೀಕರಿಸಲ್ಲ ಅಂತ ಆರ್ತಿ ಅವ್ರು ಹೇಗ್ ಅನ್ಕೊಂಡ್ರು ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ. ಒಂದ್ಸತಿ ನನ್ನನ್ನು ಕೇಳ್ಬೋದಿತ್ತು, ನನ್ಗೂ ವಿಷಯ ತಿಳಿಸ್ಬೋದಿತ್ತು. ಈಗ ನಾನು ಆರ್ತಿ ಅವ್ರನ್ನ ಎಲ್ಲಂತ ಹುಡುಕ್ಲಿ? ಶೋಭಮ್ಮ, ನಾನ್ ನಿಮಗ್ ಫೋನ್ ಮಾಡಿದ್ದೇನು ಅಂದ್ರೆ, ನಿಮ್ ಪರಿಚಯದವರು ಯಾರಾದ್ರೂ ಮದ್ದೂರಲ್ಲಿ ಇದಾರ? ಮದ್ದೂರಲ್ಲ? ಯಾಕಪ್ಪ? ನಾನೀಗ ಮದ್ದೂರಲ್ಲೇ ಇದ್ದೀನಿ. ಆಟೋ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು ಎಲ್ಲಾ ಕಡೆ ಹುಡುಕ್ತೆ, ಆರ್ತಿ ಅವ್ರು ಎಲ್ಲೂ ಸಿಕ್ತಿಲ್ಲ. ಇನ್ ಕೇಸ್ ನಿಮ್ ಪರಿಚಯದವ್ರು ಮದ್ದೂರಲ್ಲೇ ಇದ್ರೆ ಆರ್ತಿ ಅವ್ರ ಮನೆಗೆ ಹೋಗಿರ್ಬೋದಲ್ವಾ? ಅಲ್ಲಿ ಅಂಥವ್ರು ಯಾರೂ ಇಲ್ಲಪ್ಪ ನಮ್ಗೆ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ.